ಏನು ಲಕ್ಷ್ಮಣ್ ಏನು ಹೇಳ್ತಾರೆ, CDP ಫಾರಮ್ಗಳು ತೋರಿಸ್ತಾರೆ, ಯಾವುದೇ CDPನಲ್ಲಿ ಇದಿಲ್ಲ ಅಂತ. CDP ಅಂದರೆ ಅವರೇ ಹೇಳಿದ್ದಾರೆ. ಪಕ್ಕದಲ್ಲಿ ನಮ್ಮ ಮೂಡ ಹಳೆ ಅಧ್ಯಕ್ಷನ ಕೂರಿಸ್ಕೊಂಡಿದ್ದಾರೆ, ಅವ್ರು ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾರೆ, ಪುರಾವೆ ಕೊಡ್ತಾರೆ. CDP ಅಂದರೆ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಪ್ಲ್ಯಾನ್. ಮುಂದಿನ 10 ವರ್ಷಕ್ಕೋ 20 ವರ್ಷಕ್ಕೋ ಮೈಸೂರು ಹೇಗಿರಬೇಕು ಅಂತ ಒಂದು ಕಲ್ಪನೆಯನ್ನು ಮಾಡೋವಂಥ, ಒಂದು ಪ್ರೆಸೆಂಟೇಷನ್ ಮಾಡೋವಂಥ ಒಂದು ಪ್ಲ್ಯಾನ್. ಅದರಲ್ಲಿ ಹಿಂದಿನದನ್ನು ತೋರಿಸೋದಿಲ್ಲ, ಮುಂದೆ ಹೇಗಿರಬೇಕು ಅಂತ ತೋರಿಸುತ್ತೆ. ಇದನ್ನು ಈ ಕೋರ್ಟ್ ರೋಡ್ನ ಕೃಷ್ಣರಾಜ ಬೂಲ್ವಾಡ್ ರೋಡ್ ಅಂತ ಹೇಳ್ತಾರೆ. ನೀವು ಅವ್ರ ದಾಖಲೆಗಳೆಲ್ಲ ಅದನ್ನ ಕೃಷ್ಣರಾಜ ಬೂಲ್ವಾಡ್, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಅದನ್ನ ಕೃಷ್ಣರಾಜ ಬೂಲ್ವಾಡ್ ರೋಡ್ ಅಂತ ತೋರಿಸಲ್ಲ, ಅದನ್ನ ಕೋರ್ಟ್ ರೋಡ್ ಅಂತ ತೋರಿಸ್ಬಿಡ್ತಾರೆ. ಅದು ದಾಖಲೆಗೆ ಉಳ್ಕೊಳತ್ತದ. ರೇಸ್ ಕೋರ್ಸ್ ರೋಡ್ ಅಂತೀವಿ, ಅದು ರೇಸ್ ಕೋರ್ಸ್ ರೋಡ? ಅದು ಕಂಠೀರವ ನರಸಿಂಹರಾಜ ಬೋಲ್ವಾಡ್ ರೋಡ್. ಎಷ್ಟು ಜನಕ್ಕೆ ಗೊತ್ತಿದೆ ಇದು? ಮೈಸೂರಿನ ಆಡಳಿತ ಮಾಡಿದಂಥ ಇವರು ಅಧಿಕಾರಿಗಳಾದ ಅಧ್ಯಕ್ಷರಾದಂಥವ್ರು ಗೊತ್ತಾ ಈ ರಸ್ತೆಗಳ ಹೆಸರು? ಕಮಿಷನರ್ ಆದವ್ರು ಗೊತ್ತಾ? ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆಗಿದ್ದಲ್ಲ ನಿಮ್ಮ ಲಕ್ಷ್ಮಣ ಗೊತ್ತಾ? ಮೈಸೂರಿನ ಇತಿಹಾಸ ಪರಂಪರೆ ತಿಳ್ಕೋಬೇಕು ಮೈಸೂರು ಬಗ್ಗೆ ಮಾತಾಡಲಿಕ್ಕೆ. ಈ ಪ್ಲಾನ್ ತೋರಿಸಿ ಅವ್ರು ತಿದ್ದುಬಿಟ್ಟಿದ್ದಾರೆ ಅಂತ ಹೇಳಿದಲ್ಲ, ಅವರು ಕೂತ್ಕೊಂಡು ಇಲ್ಲಿ ಏನೇನಿದೆ ಅವ್ರಿಗೆ ಗೊತ್ತಾಗಲಿಲ್ಲ. ಈ ರಸ್ತೆ ಯಾವುದೊಂದು ಪ್ಲ್ಯಾನು, ಮ್ಯಾಪ್ನ ಸ್ಟಡಿ ಮಾಡೋದು ಒಂದು ಕಲೆ. ಪ್ಲ್ಯಾನ್ ಮ್ಯಾಪ್ ಕೊಟ್ಟವ್ರಿಗಲ್ಲ, ನೀವು ಗೂಗಲ್ ಮ್ಯಾಪ್ ಹಾಕೊಳ್ಳೋದು, ಎಲ್ಲೆಲ್ಲೋ ತೋರಿಸೋದು, ಹೆಂಗೆ ಹೋಗ್ಬೇಕು ಅಂತ ಗೊತ್ತಾಗಲ್ಲ. ಅದು 1-2 ಸಾರಿ ಹೋದ್ಮೇಲೆ ಗೊತ್ತಾಗೋದು. ಇಲ್ಲಿ ಏನಿತ್ತು, KR ಹಾಸ್ಪಿಟ್ಲ್ ಇದೆ, ಇಲ್ಲಿ ಆಕಾಶವಾಣಿ ಬಿಲ್ಡಿಂಗ್ ಇದೆ, ಇಲ್ಲಿ ಇದ್ದಿದೆ ರೈಲ್ವೆ ಹಾಸ್ಪಿಟ್ಲ್. ಇವ್ರು ಬರ್ಕೊಂಡ್ರದು ಇವ್ರಿಗೆ ಗೊತ್ತಾಗದೇ ಇರೋದಕ್ಕೆ ನಾವು ಮಾರ್ಕ್ ಮಾಡಿದ್ವಿ. ತಗೊಳ್ಳಿ, ಯಾವ ರೋಡ್ ಎಲ್ಲಿಂದ ಎಲ್ಲಿ ತಗೋ ಹೋಗುತ್ತದೆ ಅಂತ ತೋರಿಸ್ಲಿ. ನಾ ಈಗ ನಿಮ್ಮ ಕೈನಲ್ಲೇ ಕೊಡ್ತೀನಿ. ಯಾಕೆ ನಮ್ಮ ಮೇಲೆ ನಂಬಿಕೆ, ಯಾಕೆ ನಮ್ಮನ್ನ ನಕಲಿ ಇರ್ತಾರೆ. ನಕಲಿ ಗಾಂಧಿಗಳ, ನಕಲಿ ಕಾಂಗ್ರೆಸ್ನಲ್ಲಿ ನಕಲಿ ವಕ್ತಾರನಾಗಿರೋ ಇವನು ನಮ್ಮನ್ನ ನಕಲಿ ಅಂತ ಕರೆಯಕ್ಕೆ ಏನ್ರಿ ಇವ್ರಿಗೆ ಅಧಿಕಾರ ಇದೆ? ನಮ್ಮ ಅಶೋಕ್ 6 ಬಾರಿ ಗೆದ್ದಿರಿ, ಬೆಂಗಳೂರಿನಂಥ ಸಿಟಿನಲ್ಲಿ 6 ಬಾರಿ ಗೆದ್ದಿರ್ತಕ್ಕಂಥ ಮಂತ್ರಿಗಳಾಗಿದ್ದಂಥ ಅಶೋಕ್ ಬಗ್ಗೆ ಮಾತಾಡ್ತಾನೆ. ಇವನು 6 ಬಾರಿ ಸೋತಿರೋನು. ಇವನು ಕಾರ್ಪೊರೇಷನ್ ಚುನಾವಣೆ, MLA ಚುನಾವಣೆ, MP ಚುನಾವಣೆ ಒಂದು ಬಿಡ್ದಂಗೆ ಎಲ್ಲ ಸೋತಾಯಿತು. 6 ಬಾರಿ ಸೋತಿರೋ, 6 ಬಾರಿ ಗೆದ್ದಿರ್ತಕ್ಕಂಥ ಅಶೋಕ್ ಬಗ್ಗೆ ಮಾತಾಡ್ತಾರೆ. ಏನು ಅಧಿಕಾರ ಇದೆ? ನರ್ಮ್ ಯೋಜನೆ ನನಗೂ ಗೊತ್ತು. ನರ್ಮ್ ಯೋಜನೆಯಲ್ಲಿ ಮೈಸೂರು ಒಂದಕ್ಕೆ, ಕರ್ನಾಟಕ ಒಂದಕ್ಕೆ ಕೊಡಲಿಲ್ಲ. ದೇಶಾದ್ಯಂತ 18 ನಗರಗಳಿಗೆ ನರ್ಮ್ ಯೋಜನೆ ವಿಸ್ತರಣೆ ಮಾಡ್ತು. ಆ ಬಸ್ ಯಾವುದು ಅಂತ ಹೇಳ್ತಾನೆ, ಬಸ್ ಹೆಸರು ಗೊತ್ತಿಲ್ಲ ಅವ್ರಿಗೆ. ಅವತ್ತು ಕೊಂಡ್ಕೊಂಡು, ನೆನ್ನೆ ನೀವು ವಿಡಿಯೋ ನೋಡಿ, ಆ ಬಸ್ ಹೆಸರು ಏನು ಹೇಳ್ತಾನೆ, ಯಾವ ಬಸ್ ಅಂತ ಕರೆಕ್ಟಾಗಿ ಹೇಳಿಲ್ಲ. ಅವತ್ತು ಕೊಂಡ್ಕೊಂಡಂಥದ್ದು ಮಾರ್ಕೋಪೋಲೋ ಬಸ್ಸು. ಅದು 2 ಕಿಲೋಮೀಟ್ರ್ ಕೊಡೋದು, ರಾಜ್ಯ ಸರ್ಕಾರ ತೊಗೊಳ್ಳಿಲ್ಲ. ಒಂದೊಂದು ರಾಜ್ಯಕ್ಕೆ 1,500 ಮಾರ್ಕೋಪೋಲೋ ಬಸ್ಗಳನ್ನ ಅಂದಿನ ಕೇಂದ್ರ ಸರ್ಕಾರ ಅಲಾಟ್ ಮಾಡುತ್ತೆ. ರಾಜ್ಯ ಸರ್ಕಾರ ಖರೀದಿ ಮಾಡಲಿಲ್ಲ. ದಾಖಲೆಗಳು ತೆಗೆದು ನೋಡೋಕೆ ಹೇಳಿ. ಹೇಳೋನ್ ಎಡ್ಡ ಆದರೆ ಕೇಳೋನ್ ದಡ್ಡ ಅಲ್ಲ. ಜ್ಞಾನವೇ ಇಲ್ಲದೆ ಎಲ್ಲರಂಗೇನೆ ಮೋಸ ಮಾಡಿದೆ. ನಾನು ದಿನ ಸುಳ್ಳು ಹೇಳ್ಕೊಂಡು ಮೋಸ ಮಾಡಿಕೊಂಡೇ ಬದುಕ್ತೀನಿ ಅನ್ನೋದಾಗ್ಬಿಟ್ಟಿದೆ. ಹೌದು, ನಾನು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಅಧ್ಯಕ್ಷ ಆಗಿದ್ದು ಮಾಡಿದ್ದೇನು. ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಪಕ್ಕದಲ್ಲಿ ಒಂದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ದು ದೊಡ್ಡ ಬಿಲ್ಡಿಂಗ್ ಇತ್ತು. ಇವನ್ ಕಾಲದಲ್ಲೇ ಹೊಡೆದಾಕಿದ್ದು. ಯಾಕೆ ಹೊಡೆದಾಕಕ್ಕೆ ಬಿಟ್ಟ? ಇವತ್ತು ಗಾರ್ಡ್ ರೂಮ್ ಆಗಿತ್ತು, ಅದು ಹೊಡೆದಾಕಿಸಿದ್ರು. ಅದನ್ನ ಪರಂಪರೆನ ಉಳಿಸ್ಕೋಬೇಕೇ ಹೊರತು ಪರಂಪರೆನ ಹಾಳು ಮಾಡಲಿಕ್ಕೆ ಅಂತಲೇ ಹುಟ್ಟಿರ್ತಕ್ಕಂಥ ಈ ಕಾಂಗ್ರೆಸ್ನ ಇನ್ನೇನೇನು ಮಾಡತ್ತೆ ಅಂತ ನನಗೆ ಗೊತ್ತಿಲ್ಲ. ಈಗಲಾದ್ರೂ ನಾನು ಹೇಳ್ತೀನಿ, ಪತ್ರಿಕಾ ಮೂಲಕ ಮೈಸೂರಿನ ಜನತೆ, ಹಳೇ ನಮ್ಮ ಜನ ಯಾರಿದ್ದಾರೆ, ಮೈಸೂರಿನ ಅಭಿಮಾನಿಗಳು, ಮೈಸೂರನ್ನ ಕಟ್ಟಿ ಬೆಳೆದಂಥವ್ರು, ಮೈಸೂರನ್ನ ಉಳಿಸ್ಕೊಳ್ಳಿಕ್ಕೆ ನಿಂತಿರೋರು, ಇಂಥ ಸುಳ್ಳು ಪತ್ರಿಕಾಗೋಷ್ಠಿಗಳನ್ನು ನಡೆಸೋರ ಮೇಲೆ ನಮ್ಮಲ್ಲಿರುವ ದಾಖಲೆಗಳನ್ನು ತಂದು ಎಸೆದು ಅವನಿಗೆ ಪ್ರಶ್ನೆಗಳನ್ನು ಕೇಳಲಿ ಅಂತ ನಾನು ನಿಮ್ಮ ಮೂಲಕ ಕರೆ ಕೊಡ್ತೀನಿ. ಮೈಸೂರು ಜನತೆ 2 ಕಡೆನೂ ವಾದಗಳನ್ನ ಆಲಿಸ್ತಾ ಇದ್ದಾರೆ. ಒಂದ್ ಕಡೆ ಅವ್ರೊಂದ್ ಕಡೆ ಡಾಕ್ಯುಮೆಂಟ್ಸ್ ಕೊಡ್ತಾ ಇದ್ರೆ, ನೀವೊಂದ್ ಕಡೆ ಕೊಡ್ತಾ ಇದ್ರಿ. ಯಾವುದನ್ನ ತಗೋಬೇಕು ಅನ್ನೋದೇ ಕನ್ಫ್ಯೂಸ್. ಯಾವುದನ್ನೇ ಒರಿಜಿನಲ್ ಯಾವುದೋ ಅದನ್ನು ತಗೋಬೇಕು. ನಾನು ಅದಕ್ಕೆ ಒರಿಜಿನಲ್ ಆಗಿ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಕಥೆಗಳನ್ನ ಹೇಳ್ತಾ ಇದ್ದೀನಿ. ಲ್ಯಾನ್ಸ್ಡೌನ್ ಬಿಲ್ಡಿಂಗ್ನ ಇತಿಹಾಸ ಹೇಳಿದ್ದೀನಿ. ಲ್ಯಾನ್ಸ್ಡೌನ್ ದಂಪತಿಗಳು ಯಾರು ಅಂತ ಹೇಳಿದ್ದೀನಿ. ಡೆಫ್ರಿನ್ ಕ್ಲಾಕ್ ಯಾಕೆ ಬಂತು ಅಂತ ಹೇಳಿದ್ದೀನಿ. ಸಯ್ಯಾಜಿಯವರ ರಸ್ತೆ ಯಾರು, ಸಯ್ಯಾಜಿಯವರು ಈಗಲೂ ತುಂಬ ಜನ ಓಡಾಡ್ತಾರೆ. ಅಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ, ಅಂಗಡಿಗಳು ಇಟ್ಟಿದ್ದಾರೆ.